ಗುಂಡ ಏ ಇವ ಹೇಳ್ತಾವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ಆಡಕ ಬಂದನ ಗಂಡ ಹೋಗಿ ಬಾರೋ ನೀ ಉಂಡ ಆಡಕ ಬಂದನ ಚಂಡ ಹೋಗಿ ಬಾರೋ ನೀ ಉಂಡ ತಿಳ್ಕೊಂಡ ಹಾರೋ ನೀ ಗಂಡ ಇವ ಹೇಳ್ತಾವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ಇವ ಹೇಳ್ತಾವ ನನ್ನ ಗಂಡ ತವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ತವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ಇವ ಹೇಳ್ತಾವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ಇವ ಹೇಳ್ತಾವ ನನ್ನ ಗಂಡ ತವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ತವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ಹಾಡ್ಯಾನ ಇವ ಗಂಡ ಹೋಗಿ ಬಾರೋ ನೀ ಉಂಡ ಹಾಡ್ಯಾನೋ ಇವ ಗಂಡ ಹೋಗಿ ಬಾರೋ ನೀ ಉಂಡ ಹಾಡ್ಯಾನೋ ಇವ ಗಂಡ ಹೋಗಿ ಬಾರೋ ನೀ ಉಂಡ ಹಾಡ್ಯಾನೋ ಇವ ಗಂಡ ಹೋಗಿ ಬಾರೋ ನೀ ಉಂಡ ಹಾಕೋಳಕ್ಕಿಲ್ಲ ಇವಾಗ ಮುಂದ ಹಂಗ ಒಂದಿತ್ತು ಮಾನ್ಯ ಹೇಳ್ತದು ಇವ ಹೇಳ್ತಾವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗುಂಡ ಇವ ಹೇಳ್ತಾವ ನನ್ನ ಗಂಡ ತವ ನನ್ನ ಗಂಡ ನನ್ನ ಕೈಯಾಗ ಗೋಲಿ ಗೋಲ ಇವರು ಪರಮಾತ್ಮ ಬಾಳ ದೊಡ್ಡವ ಬಾಳ ಇವ್ರದ್ದು ಬಾಳ ದೊಡ್ಡವ ಹೌದು ಏಯಪ್ಪ ಪರಮಾತ್ಮ ಏನ್ ಮಾಡಿದೀವಿ ನನ್ನ ದೇವ್ರ ಮೈ ಮೇಲ ಅರಿವಿಲ್ಲದ ಹೌದು ಬತ್ತಲೇ ತಿರುಗುವಂತ ಮೌನಿ ಬುದಿ ಬಡಕ ಬರೀ ತಟ್ಗೋಲ್ ಹಾಕಂಗಿಲ್ಲ ನಿನಗ ಹಾ ಹೌದು ಯಾಕಂತ ಕೇಳಿದ್ರ ಹೌದ್ ಇಂತ ಪರಮಾತ್ಮಗಳು ಬಾಳ ಮಂದಿ ಆಗಿ ಹೋಗ್ಯಾರ ಹಾ ನಮ್ ಕೈಯಾಗ ಹೌದಿಲ್ಲ ಹೌದ್ರಿ ಯಾಕಂತ ಕೇಳಿದ್ರ ಹಾ, ಬರ್ರಿ. ನಿನ್ನ ಪರಮಾತ್ಮ ಇದ್ದಾಮ ಹಾ ಹಿಂದೇನಾಗಿತ್ತು ಎಲ್ಲಿ ಹಿಂದೆ ಏನಾಗಿತ್ರಿಪ್ಪ ಹಿಂದತ್ರಿ ಕಾಲ ಜ್ಞಾನಿಗಳು ಕೂಡಿಕೊಂಡು ಯಾರಪ್ಪ ಅಂತಂದ್ರ ಒಂದು ನದಿ ಒಳಗ ಸ್ನಾನ ಮಾಡಕೊತ್ತ ಮಾಡ್ಕೊತ್ತ ಒಬ್ಬರು ಯಾರು ಕುಂತಿದ್ರು ಎಲ್ಲಿರಿಪ್ಪ ಗಂಗಾ ನದಿ ಒಳಗ ಹೌದ್ ಆ ಗಂಗಾ ನದಿ ಒಳಗ ಸ್ನಾನ ಮಾಡೋತ್ನ್ಯಾಗ ಹಾ ಇವರು ಬಹಳ ದೊಡ್ಡವರು ಈ ಕಾಲ ಜ್ಞಾನಿಗಳು ಮುಂದೆ ಆಗ್ತಕ್ಕಂಥ ಸದ್ಯ ಆಗ್ತಕ್ಕಂಥದ್ದು ಮುಂದೆ ನಡೀತಕ್ಕಂಥದ್ದು ಎಲ್ಲಾ ಗೊತ್ತಿತ್ತು ಗೊತ್ತಿತ್ರಿಪ್ಪ ಅವ್ರಿಗೆ ನೀರಾಗ ಇಳದಾಗ ಇವ್ರ ಕೈಪ ಕಳೆದು ಹೋಗತ್ತ ಅನ್ನೋದು ಇವಾಗ ಗೊತ್ತಿತ್ತಿಲ್ಲ ಕಬರು ಎದ್ರಕಿಲ್ರಿಪ್ಪ ಅವ್. ಜಳಕ ಮಾಡೋತ್ನ್ಯಾಗ ಹೊಳ್ಯಾಗ ಹೋಗಿ ಕೂತಿದ್ದ ಅವ ಹಾಕೊಂಡತ್ತ ಕೈಪ ಎಲ್ಲಿ ಹೋಗಿತ್ತು ಹರ್ಕೊಂಡ್ ಹೋಗಿತ್ತು ಹೋಗಿತ್ ಅವಾಗ ಏನಾಯ್ತ್ರಿಪ್ಪ ಅವಾಗ ಹಾ ಹೆಣ್ಮಕ್ಳು ನದಿಗೆ ಬಂದ್ರು ಹಾ ನೀರು ತುಂಬಲಾಕ ನೀರು ತುಂಬಾಕ ನದಿಗೆ ಬಂದಾಗ ಹೌದ್ ಅಲ್ಲೊಬ್ಬ ಮಹಾತ್ಮರು ನೀರು ಜಳಕ ಮಾಡಾಕತ್ತಾರ ನಾ ಹೋಗಬಾರ್ದು ಅಂತೇಳಿ ಹೊಳಿ ದಂಡಿ ಮ್ಯಾಗ ಏನ್ ಮಾಡ್ರಿಪ್ಪ ನಮ್ಮ ಪತಿವ್ರತ ಹೆಣ್ಣು ಮಕ್ಕಳು ಹೊಳಿ ದಂಡಿ ಮ್ಯಾಗ ನಿತ್ರು ಹೌದ್ ಹೊಳಿ ದಂಡಿ ಮ್ಯಾಗ ನಿಂತಾಗ ಇವ್ ಸಣ್ಣ ಹುಡುಗರ ಏನ್ ಮಾಡ್ಯಾನ್ರಿಪ್ಪ ಇವ ಅಲ್ಲೇ ಕೂತ 1 ತಾಸು ಹೋಯ್ತು 2 ತಾಸು ಹೋಯ್ತು 3 ತಾಸು ಹೋಯ್ತು ಎದ್ದ ಬರವಲ್ಲ ಅವ್ ಏನು ಉಗಿದು ಆಗವಲ್ಲು ನೋಡು ಮಂಜುಳ ಚಟ ಎಂತದಿದು ಹೆಂಗ್ರಿಪ್ಪ ಹೆಣ್ಣು ಮಕ್ಕಳು ಬಂದರು ನಾ ಎದ್ದು ದೌಟ್ ಹೋಗ್ಬೇಕಂತ ಹೇಳಿ ಹಾ ಹೊರಗ್ ಬರ್ಬೇಕತ್ತಾನ ಅಲ್ಲಿ ಎಲ್ಲ ಖಾಲಿ ಐತಿ ಓ ಥೋ 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 ಥೋ. ಇವನು ವ್ಯವಹಾರ ಖಾಲಿ ಆಗೈತಿ ಹೌದಾ ಮತ್ ನನಗ ಏನ್ ಹೇಳ್ತಾನು ಇದ್ನ ಹೇಳ್ಬಾರ್ದು ನೀನು ಅಂತ ಉಣಿಸಿ ತಿನಿಸಿ ಬಾಳ ದೊಡ್ಡವ ಮಾಡೀವಿ ಹೌದಿಲ್ಲ ಹೌದ್ರಿಪ್ಪ ಆದ್ರ ಉಣಿಸಿ ತಿನಿಸಿ ದೊಡ್ಡಕ್ಕಿ ಮಾಡಿದಕ್ಕಿನ ತಾಯಿ ಅಣ್ಣಾಕಿ ಅಷ್ಟು ನಿನಗ ಮರ್ಯಾದೆ ಕಾಡತತಿ ನೋಡ್ಲಿ ರಂಗ್ಯ ಆವಾಗ ಏನಾಯ್ತು ಹಾ ಗೊತ್ತಾಯ್ತು ನಿಮ್ಮ ಅಪ್ಪಗ ತಿಳಿಲಿಲ್ಲ ಹೌದ್ ನನ್ನ ಕೈಪ ಹೋಗೈತಿ ಅನ್ನೋದು ಅವ್ ಗೊತ್ತಿತ್ತು ಕರಿ ಎದ್ದು ಬರಾಕ ಅವಾಗ ಆಗವಾತು ಆಗವಾತು ನೀ ದೊಡ್ಡವ ಮಾತ್ ಬೇಡಿದವ್ರಿಗೆ ಬೇಕಾದ ಕೊಟ್ಟವ ಹೌದು ಹೌದಿಲ್ಲ ಹೌದ್ ಆದ್ರ ಅಲ್ಲೇ ತಾಯಿ ಏನ್ ಮಾಡ್ಲು ಒಂದು ಜಪ ಮಾಡಿ ಒಂದು ನೀ ಕೈಪ ಹಾಕೋಬೇಕಾಗಿತ್ತು ಹಾ, ಆಯ್ತು. ಯಾವ್ದಾರು ಒಂದು ಬ್ರಹ್ಮನ್ ಜಪ ಮಾಡ್ಬೇಕಾಗಿತ್ತು ಆತ್ ರುಚಿ ಆಗಿದ್ರ? ವಿಷ್ಣು ಜಪ ಮಾಡ್ಬೇಕಾಗಿತ್ತು ಹೌದ್ ಹೌದಿಲ್ಲ ಹಾ ಯಾವ್ದಾರ ಒಂದು ಗಂಡ ದೇವರ ಜಪ ಮಾಡಿ ಹಾ ಒಂದು ನೀ ಅಲ್ಲಿ ಇದ್ರ ಕೈಪ ಹಾಕೋದಿದ್ದೆ ಅಂದ್ರ ಒಂದ್ ಅರ್ಬಿ ಕಟ್ಕೊಂಡ್ ಬಂದಿರ ಹೊರಗೆ ನೀ ಕಟ್ಕೊಂಡ್ ಬಂದಿದ್ದೆ ಅಂದ್ರೆ ಕರೆ ಒಂದ್ರ ಗಂಡ ಮಗ ಇವ ಗಂಡ ಸೌದು ಹೌದ್ ಹೌದಿಲ್ಲ ಹೌದ್ರಿಪ್ಪ ಆವಾಗ ಆಗಲಿಲ್ಲ ಹಾ ಆವಾಗ ತಾಯಿ ನನಗ ಏನಾಯ್ತು? ಗೊತ್ತಾಯ್ತು
ನಿನಗೆ ತಿಳಿಲಿಲ್ಲ ಹೌದ್. ಆವಾಗ ಹೆಣ್ಣು ಮಗಳು ಏನು ಮಾಡಿದ್ರು ಏನ್ ಮಾಡ್ಲಿರಿಪ್ಪ ಇವಾಗ ಪ್ರಸಂಗ ಕೆಟ್ಟ ಬಂದದ ಇದಕ್ಕೆ ಅವರಿಗೇಡಿ ಆಗೋ ಟೈಮ್ ಬಂದದ ಬಂದದ ಅಂತ ತಿಳ್ಕೊಂಡು ಹೌದ್ ಹೌದು ಹೆಣ್ಣು ಮಗಳ ದಂಡಿ ಮ್ಯಾಗ ನಿತ್ಯ ಕ್ಯಾರಿ ಏನ್ ಮಾಡಿದ್ರು ತನ್ನ ಸಿರಿ ಸೆರಗವನ್ನು ಹರಿದು ಹರಿದು ಆ ಋಷಿಗೆ ಹೋಗಿ ತಟ್ಟು ಹಂಗ ಬಿಟ್ಟು ಬಿಟ್ಟಳು ನದಿ ಮ್ಯಾಗ ಹಾ ಅವಾಗ ಸಿಕ್ತ್ಲೆ ಮರಿ ಆ ಸಿರಿ ಸೆರಗ ಹೋಗಿ ಆ ಋಷಿಗೆ ಮುಟ್ಟಿತು ಹಾ ಇವ್ ಗೊಬ್ಬರು ಏನು ಮಾಡಿದ ಅಂದ್ರ ಪಟ್ಟ ಅವಸರ ಮಾಡಿ ಸೀರೆ ತಗೊಂಡ್ ಅವನ ಸುತ್ತಿಕೊಂಡ್ ಅವನ ಲಂಗುಟಿ ಮಾಡಿಕೊಂಡ್ ಎದ್ದು ಹೊರಗೆ ಬಂದ ಹಾ ನಗತಾ ನೋಡ ಹುಡುಗದ ಹೌದಿಲ್ಲ ಹೌದೌದು ನಿಮ್ಮಂತವನ ಹಾ ಮರ್ಯಾದೆ ಕಾಯವರು ನಾವೇ ಹೌದ್ರ ತಾಯಿರಿಪ್ಪ ಹೌದಿಲ್ಲ ಹೌದ್. ಇವತ್ತು 10,000 ಮಂದಿಯಾಗ ಹಾ ನಿತ್ಯ ಕ್ಯಾರಿ ಇವತ್ತು ನನ್ನ ಗಂಡನ ಮರ್ಯಾದೆ ಕಾಯ್ಬೇಕಂದ್ರ ಹಾ ಇಂತ 1000 ಮಂದಿ ಗಂಡಸರು ಬಂದ್ರು ನಿನ್ನ ಕಾಕೊಂಡು ತವ್ರ ಮನೆಗೆ ಕರ್ಕೊಂಡು ಹೋಗ್ಕನ ಗಂಡ ಸೋಮ ಕುರ್ಸ್ಯಾರ್ದಾಗ ಮನಸ್ಸು ಮಾಡಿನಂದ್ರ ನಿನ್ನ ಇದೇ ಕೂಡಿದ ಮಂದ್ಯಾಗ ಹತಾರ್ ತಗೊಂಡ ನಿನ್ನ ಸಂವಾರ ಮಾಡಾಕು ರೆಡಿ ಇದೀನ ರಾತ್ರಿ ಅಲ್ಲಿ ಹಗಲಿನ ಕಡಿ ಅಲ್ಲೋ ಕಲಿಯುಗದೊಳಗ ಹಾ ಹಾ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತಲ್ಲ ಎಲ್ಲ ಅನುಭವ ಉಂಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಈ ದೇಶದ ಸಲುವಾಗಿ ತನ್ನ ಪ್ರಾಣ ಕೊಟ್ಟನ್ರಿಪ್ಪ ಎಲ್ಲಾರು ಒಂದು ಕಂಬಾರ್ ತಾಕ ಹೋಗಿ ಕತ್ತಿ ಮಾಡಿಕೊಂಡು ರುಂಡ ಹೊಡಿಬೇಕಾಗಿತ್ತು ಹೌದ್ ಹೌದು ಎಲ್ಲಿ ಬಂದ್ರಿ ನೀವು ಎಲ್ಲಿಗೆ ಬಂದಿರಿ ನನ್ನ ತಾಯಿ ಬಿಷ್ಟಮ್ಮನ ತ್ಯಾಕ ಬಂದು ಆಕಿಗೆ ಪಾದಕ ಶರಣ ಮಾಡಿದಾಗ ಏನ್ ಮಾಡ್ಲಿ ಅವ ಏ ರಾಯಣ್ಣ ಓ ಈ ದೇಶದ ಸಲುವಾಗಿ ನೀ ಪಣ ತೊಟ್ಟು ನಿತ್ಯ ಅಂದ ಮ್ಯಾಲ ಹೌದ್ ಹೌದ ಕೈಯಲ್ಲಿರ್ತಕ್ಕಂಥ ಈ ಆಯುಧವನ್ನ ತಗೋ ಈ ಆಯುಧ ನಿನ್ನ ಕೈಯಾಗಿರತಕ್ಕ ನಿನಗೇನಾಗಂಗಿಲ್ಲ ಮತ್ತ ಯಾರ ಕೈಯಾಗ ಕೊಟ್ಟಿ ಜಾರ ಕಡ್ತ ನಿಂದ ಆವತ್ತೆ ಮರಣ ಅಂತೇಳಿ ತಾಯಿ ಬಿಷ್ಟಮ್ಮ ಹೇಳಿದಳು ನಿನ್ನ ಉಸಿನ ನೀ ದೊಡ್ಡವ ಬಂಟ ಸೂರ ಸಿರಿಯಾಗಿನ ಸೂರ ಹೌದು ನನ್ನ ಕತ್ತಿ ತಗೊಂಡು ನೀ ಯಾಕ ಲಡಾಯಿ ಮಾಡಿದಿ ಈಗಿಂದ ಹೇಳ ಈಗಿನ ಬರೀ 35-36 ವರ್ಷದಾಗ ನೀ ಬ್ರಿಟಿಷರನ್ನ ಒದ್ದು ಓಡಿಸ್ಬೇಕಾದ್ರೆ ಕತ್ತಿ ಯಾರ್ದು ಹೇಳ ಹೇಳ್ತಾನ್ರಿ ಇನ್ನೊಂದ್ ಪದಕ್ ಮಂಜು ಹೇಳ್ತಿ ಯಾರ್ದದ ಕತ್ತಿ ನಮ್ಮ ಅವನ ಕತ್ತಿ ಅದು ಅದನ್ನ ತಗೊಂಡು ನೀ ಬೇಕಾದ ಮಾಡಬಹುದು ದೊಡ್ಡ ಯಾರ ಹೌದಿಲ್ಲ ಅದಕ್ಕ ನಾವ್ ಎಡ್ಡು ಕಡೆ ಯಾರಿಪ್ಪ ಹಿಂಗ ಹೌದು ಅಂಧಕಾಸೂರ ದೈತ ಹಾ ನಾನಾ ಅಂತ ಮೆರಿತಿದ್ದ ಹೌದು ಹೌದಿಲ್ಲ ಸೊಂಬರು ಮೆರಿತಿದ್ರು ಎಷ್ಟೋ ಮಂದಿ ದೈತ್ರೆಲ್ಲ ನಾನಾ ಅಂತಕ್ಕಂತ ಮೆರೆಯುವಂತ ದೈತ್ರನ ಮರ್ದನ ಮಾಡಿದಕ್ಕೆ ಯಾರ ನಮ್ಮ ತಾಯಿ ನೀವ್ ಯಾರು ಮಾಡಿದಿರಿ ಹೇಳ್ರಿ ಇವ್ರೇ ನೀವೇ ಮಾಡಿ ನಿಮ್ಗೆ ಏನು ನೀಗಿಲ್ಲ ಇವ್ರು ಊಟ ಆಟ ಮಾಡುದು ಉಂಡು ಮಣಗುದು ಯಾವ ನನಗ್ ನೀಗಂಗಿಲ್ಲ ಅಂತ ಬಂದು ನಮಗ ಶರಣ ಮಾಡುದು ನಾವು ಅವತಾರ ತೊಟ್ಟ ನಾಡ್ತಕ್ಕಂಥ ದುಡ್ಡ ದೈತ್ರನ ಮರ್ದನ ಮಾಡಕ್ ಅವತಾರ ತೊಟ್ಟಂತ ನನ್ನ ಮಾಯಾ ಅವತಾರ ನಂದ ಹೌದೌದ್ರಿಪ್ಪ ಉಣ್ಣುವಂತ ಅನ್ನ ನಂದ ಕುಡಿಯುವಂತ ಅನ್ನ ನಂದ ಕುಡಿಯುವಂತ ನೀರು ನಂದು ಬೀಸುವಂತ ಗಾಳಿ ನಂದು ಸುಡುವಂತ ಅಗ್ನಿ ನಂದು ಬಿಡಬೇಡ ನಿಂದ ಏನೈತಿ ಇದ್ರಾಗ ಎಲ್ಲ ಕಾಲಿನಿಂದ ಬಿಲ್ ಬಂಡವಾಳ ಪುಲ್ ಪಗಾರ ಕಣ್ಣಿಗೆ ಕಾಣದಿರುವ ಸೂಕ್ಷ್ಮ ಹಿಡ್ಕೊಂಡು ಸ್ಥೂಲ ಜಗತ್ತಿನ ಸೃಷ್ಟಿ ತುಂಬಿ ತುಳುಕುವಂತ ಈ ಮಾಯಾ ಪ್ರಪಂಚ ಎಲ್ಲ ನನ್ನ ಹೆಣ್ಣಿಂದ ಐತಿ ಇದ್ರಾಗ ನಿಂದ ಗಂಡಿ ಯಾವ್ದೈತಿ ತೋರಿಸಿ ಹೋಗ ಮಂಜು ಅಮ್ಮಿ ಬಲತ್ತ ಹಬ್ಬ ಬಾತ್ ಕರಿ ಅಂದ್ರೆ ಏನ್ ಹೇಳ ಈಗ ಏನ ಕಾಣಕತ್ಯಾವಲ್ಲ ಹೊಡಿ ಹೊಡಿ ಇದಕ್ಕೆ ಏನು ಕಾಣುದೆಲ್ಲ ವಸ್ತು ನಂದೈತಿ ನಿಂದ ನಾನ್ ಹೆಣ್ಣತ್ತೇಳಿ ತೋರಿಸ್ತೀನಿ ನಂದು ಇದ ಗಂಡತ್ತೇಳಿ ನನ್ನ ಶರೀರದೊಳಗೆ ಮುಟ್ಟಿ ತೋರಿಸು ನಿಂದ ಎಲ್ಲೈತಿ ಜಾಗ ನಿಂದ ಏನೈತಲ್ಲ ಶಂಚನಕ ಡಿಪೋ ಮ್ಯಾನೇಜರ್ ನಿಮ್ಮನ್ನ ತಿರುಗಿ ಬಿಡ್ತಾನ ಹೊರಗ ಮತ್ತೆ ಹೊಳ್ಳಿ ಸಂಜೆಕ್ ಮತ್ತೆ ಎಲ್ಲಿ ಬರುದು ನೀವು ಅಲ್ಲೆಲ್ಲ ಬಾಗಿಲಿ ಹೊಳ್ಳಿ ಡಿಪೋಕ ಬರ್ಬೇಕು ನೀವು ಈಗ ಡಿಪೋ ಅಂದಾಗ ನನ್ನ ಹೆಣ್ಣಂತ್ರ ಏನ ಹೋಗ್ಲಿ ಅದಿರ್ಲಿ ನಿರ್ವಹಣೆ ನಿಮ್ಗ ತಿಂಗಳು ಬಿಟ್ಟು 2 ತಿಂಗಳು 6 ತಿಂಗಳು ನಮ್ಮ ಸಂಸಾರ ಸಾಕಂತ ಹೋದವ್ರ ಹೊಳ್ಳಿ ಯಾಕೆ ಬರ್ತೀರಿ ನಮ್ಮತ್ ಯಾಕ ಅಲ್ಲೇ ನಿಂತ ನಿಮ್ದ ಕೆಲಸ ಇವ್ರಿಗೆ ಗ್ಯಾರೇಜ್ ತೆಪ್ಪಿ ಇವಕ್ಕ ರಿಪೇರಿಗೆ ಬಂದು ಅಂದ್ರ ಸಂಜೆಕ್ ರಿಪೇರಿ ಮಾಡವ್ರು ನಾವರ್ಲಿ ಅಪ್ಪ ಇವ್ರ ತಾಕೆಲ್ಲ ಪಾನ ಏನೈತಿ ಏನ್ ಉತ್ಸುದ ಏನೋ ನಮ್ಮ ಕಡೆ ಎಲ್ಲ ರೆಡಿ ಎಲ್ಲ ಹೌದಿಲ್ಲ ಎಲ್ಲ ಗಿರೀಶ್ ಎಲ್ಲ ಆಗಿರ್ತೈತಿ ಇವ್ರ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಯಾವ ಬ್ರಹ್ಮನಂತ ಬ್ರಹ್ಮದೇವರ ಸಹಿತ ಸರಸ್ವತ ದೇವಿಗೆ ವಿನಂತಿಯಿಂದ ಮಾಡಿಕೊಂಡು ಆವಾಗ ಹೇಳ್ತಾರ ಏನಂತ ಹೇಳ್ತಾರಿಪ್ಪ ತಾಯಿ ಆ ಕಾಲಕ್ಕೆ ಏನಾಗ್ತದ ಪೂರ್ವ ಕಾಲದಲ್ಲಿ ಸತಿಪತಿ ಗಂಡ ಹೆಂಡತಿ ಇರ್ತಾರ ಎಷ್ಟೋ ದಿವಸ ಸಂಸಾರ ಮಾಡ್ತಾರ ಸಂಸಾರ ಮಾಡಿದಾಗ ಅವರ ಹೊಟ್ಟೆ ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಏನಾಗ್ತಿದ್ರಿಪ್ಪ ಒಂದು ಹೆಣ್ಣು ಮಗಳು ಹುಟ್ಟು ಬರ್ತದ ಹೌದು ಹೆಣ್ಣು ಮಗಳು ಹುಟ್ಟಿ ಬರ್ತಾಳ ಹೆಣ್ಣು ಮಗಳು ಹುಟ್ಟಿ ಬಂದಾಗ ಸೂರ್ಯ ಚಂದ್ರನಂಗ ಆ ಮಗಳಿಗೆ ತಂದೆ ಬೆಳೆಸ್ತಾನ ತಾಯಿ ಸತ್ತು ಹೋಗಿರ್ತಾಳ
ತಾಯಿ ಸತ್ಯ ಹೋಗಿರ್ತಾಳ ತಾಯಿ ಸತ್ತು ಹೋಗಾಗ ಮಗಳಿಗೆ ಜೋಪಾನ ಮಾಡ್ತಾನ ಬೆಳ್ಯಾಕ ದೊಡ್ಡಕ್ಕೆ ಆಗ್ತಾಳ 18 ವರ್ಷ ಪ್ರಾಯಕ್ಕೆ ಬರ್ತಾಳ ಹೌದ್ ಆವಾಗ ತಂದೆ ಏನು ಮಾಡ್ತಾನ ಹೌದು ಕಾಮಕ್ಕೆ ಕಣ್ಣಿಲ್ಲ ಪ್ರೇಮಕ್ಕೆ ಕೊನೆಯಿಲ್ಲ ಇನ್ನೊಂದು ಹೆಣ್ಣಿನಿಂದ ನನಗೆ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡು ಹೌದು ಹೊಟ್ಟಿಲು ಹುಟ್ಟಿರ್ತಕ್ಕಂಥ ಮಗಳನ್ನ ಮದುವೆ ಆಗಲಿಕ್ಕೆ ತಯಾರಾಗ್ತಾನ ಹಾ ಹಾ ಮಂಜು ಹೌದ್ ನಿನ್ನ ಹೊಟ್ಟಿಂದ ಹುಟ್ಟಿರ್ತಕ್ಕಂಥ ಮಗಳನ್ನ ನೀನ ಮದುವೆ ಆಗಲಾಕ ರೆಡಿ ಆಗ್ತಿ ಹೌದು ಆವಾಗ ಸಣ್ಣ ಮಗಳು ಏನಂತಾರೀಪ ಹಿಂದ ಆಗಿರ್ತಕ್ಕಂಥ ಘಟನೆ ಹೌದು ಮಗಳಿಗೆ ಹೇಳ್ತಾನಪ್ಪ ಏನ್ ಹೇಳ್ತಾನ ಅಪ್ಪ ಇವ ಓ ನಿನ್ನ ತಾಯಿ ತಂದೆಗಳು ಸತ್ತು ಹೋಗಿದ್ರು ಇನ್ನೊಬ್ಬರ ಮನೆ ಒಳಗೆ ಹುಟ್ಟಿದ್ದಿ ನಿನ್ನ ತಂದೆ ನಾನು ಜೋಪಾನ ಮಾಡೀನಿ ನಿನ್ನ ನಾ ಮದುವೆ ಆಗ್ಬೇಕಂತ ಬೆಳೆಸೀನಿ ನಿನ್ನ ನಾ ಮದುವೆ ಅಕ್ಕನಂತ ಹೇಳಿ ಮಗಳಿಗೆ ಹೇಳ್ತಾನ ಅಪ್ಪ ಹೌದ್ ಹೌದು ಅಪ್ಪ ಮಗಳಿಗೆ ಹೇಳಿದಾಗ ಅವಾಗ ಏನಂತ ಸಣ್ಣ ಮಗಳಿಗೆ ಗೊತ್ತಿಲ್ಲ ಹಾ ತಂದೆಯಾದಾಮ ಏನಂತಾನ ನಂದು ತಪ್ಪಾಗ್ತದ ಹಾ ನನ್ನ ಮಗಳನ್ನ ನಾನೇ ಮದುವೆ ಆದ್ರೆ ಇದು ಹೆಣ್ಣಿನ ಹತ್ಯೆ ತಡ್ತದ ಅಂತಕ್ಕಂಥದ್ದು ಮಂಜು ನಿನಗೆ ಗೊತ್ತಾತೋ ಅಥವಾ ಇಲ್ಲ ಅವನಿಗೂ ಗೊತ್ತಾಗೈತ್ರಲ್ಲ ಕಾಸು ತನ್ನ ಮಗಳ ಜೋಡಿ ತಾನೇ ಮದುವೆ ಆಗುವಂತ ಪ್ರಸಂಗ ಹೊಡಿ ಹೊಡಿ ಅಲ್ಲಿ ಬಂತು ಆವಾಗ ನಿಮ್ಮ ಗಂಡ ವಂಶದ ಧರ್ಮ ಎಲ್ಲಿ ಹೋಗಿತ್ತು ಹೌದ್ ಹೌದ್ರಿಪ್ಪ ಇರ್ಲಿ ನಾ ಮಂಗಳಾರತಿ ಮಾಡ್ರಿ ಅದು ಕಟ್ಟಿ ಇನ್ನು ಇಲ್ಲ ತೋ ಒದ್ರಾಕ ದೈವ ಎದ್ದು ಹೋಗು ಮಟ್ಟ ಮಂಗಲ ಆಗಂಗಿಲ್ಲ ಇನ್ನೊಂದು ಹಾಡ ಆಡ್ತೀವಿ ಅದು ಎಲ್ಲ ಹಡೆದು ತಾಯವ್ವ ಗೋಳರ ನೋಡ್ರಿ ನನ್ನ ಜೀವನ ಗಂಡ ಹಡೆದು ಅಲ್ಲ ಗೋಳರ ನೋಡ್ರಿ ನನ್ನ ಜೀವನ ನನ್ನ ಹಡದ ತಾಯಿ ಗೊಳರ ನೋಡ್ರಿ ನನ್ನ ಜೀವನ ನನ್ನ ಹಡದ ಗಳರ ನೋಡ್ರಿ ನನ್ನ ಜೀವನ ಎಲ್ಲ ಹಡೆದು ತಾಯವ್ವ ಗೋಳರ ನೋಡ್ರಿ ನನ್ನ ಜೀವನ ಎಲ್ಲ ಹಡೆದು ಅಕ್ಕ ಗೋಳರ ನೋಡ್ರಿ ನನ್ನ ಬಾಳ್ವೇನ ನನ್ನ ಹಡದ ತಾಯಿ ಗೊಳರ ನೋಡ್ರಿ ನನ್ನ ಜೀವನ ನನ್ನ ಹಡದ ಅಕ್ಕ ಗೊಳರ ನೋಡ್ರಿ ನನ್ನ ಬಾಳ್ವೇನ ನನ್ನ ಹಾಗೆ ಇರಬೇಕ ನೀವ ಗಂಡನ ಜೋಡಿ ಕೊಡರವ ಪ್ರಾಣ ನನ್ನ ಹಾಗೆ ಇರಬೇಕ ನೀವ ಗಂಡನ ಜೋಡಿ ಕೊಟ್ಟಾರ ಪ್ರಾಣ ಎಲ್ಲ ಹಡೆದು ತಾಯವ್ವ ಗೋಳರ ನೋಡ್ರಿ ನನ್ನ ಜೀವನ ಗಂಡ ಹಡೆದು ಅಲ್ಲ ಗೋಳರ ನೋಡ್ರಿ ನನ್ನ ಬಾಳ್ವೇಣ ನನ್ನ ಹಡದ ತಾಯಿ ಗೊಳರ ನೋಡ್ರಿ ನನ್ನ ಜೀವನ ನನ್ನ ಹಡದ ಅವ್ವ ಗೊಳರ ನೋಡ್ರಿ ನನ್ನ ಬಾಳ್ವೇನ ಹೇ ಮರಾಠಿ ಮಲ್ಲಮ್ಮ ತಾನು ಹುಚ್ಚ ಗಣನ ಜೋಡಿ ಮಾಡ್ಯಾಳ ಜೀವನ ಹೇ ಮರಾಠಿ ಮಲ್ಲಮ್ಮ ತಾನು ಹುಚ್ಚ ಗಂಡನ ಜೋಡಿ ಮಾಡ್ಯಾಳ ಜೀವನ ಕಣ್ಣು ಹಡೆದು ತಾಯವ್ವ ಗೊಳರ ನೋಡ್ರಿ ಹೆಣ್ಣಿನ ಜೀವನ ಗಂಡ ಹಡೆದು ಅಲ್ಲ ಗೊಳರ ನೋಡ್ರಿ ಹೆಣ್ಣಿನ ಜೀವನ ಹೆಣ್ಣ ಹಡದ ಅವ್ವ ಗೊಳರ ನೋಡಿ ನನ್ನ ಜೀವನ ಹೆಣ್ಣ ಹಡದ ತಾಯಿ ಗೊಳರ ನೋಡ್ರಿ ನನ್ನ ಬಾಳ್ವೇನ ಹೇ ಮರಾಠಿ ಮಲ್ಲಮ್ಮ ತಾನು ಹುಚ್ಚ ಗಣನ ಜೋಡಿ ಮಾಡ್ಯಾಳ ಜೀವನ ಹೇ ಮರಾಠಿ ಮಲ್ಲಮ್ಮ ತಾನು ಹುಚ್ಚ ಗಣನ ಜೋಡಿ ಮಾಡ್ಯಾಳ ಜೀವನ ಹೆಣ್ಣು ಹಡೆದು ತಾಯವ್ವ ಗೊಳರ ನೋಡ್ರಿ ನನ್ನ ಜೀವನ ಗಂಡು ಹಡೆದು ಅಕ್ಕ ಗೊಳರ ನನ್ನಂಗ ಮಾಡರವ್ವ ಜೀವನ ಹೆಣ್ಣ ಹಡದ ತಾಯಿ ಗೊಳರ ನೋಡಿ ನನ್ನ ಜೀವನ ಹೆಣ್ಣು ಹಡದ ಅಕ್ಕ ಗೊಳರ ನನಗ ಮಾಡ್ರಿ ಜೀವನ ಸತ್ಯವಾನ ಸಾವಿತ್ರಿ ಜೋವಿ ಮರಳಿ ಪಡಲು ಗಂಡನ ಪ್ರಾಣ
ಸಾವಿತ್ರ ದೇವಿ ಮರಳಿ ಪಡಲು ಗಂಡನ ಪ್ರಾಣ ಕಣ್ಣು ಹೊಡೆದು ತಾಯವ್ವ ಗೊಳರ ನೋಡ್ರಿ ನನ್ನ ಜೀವನ ಗಂಡ ಹೊಡೆದು ಅಕ್ಕ ಗೊಳರ ನೋಡ್ರಿ ನನ್ನ ಜೀವನ ಗಂಡ ಹೊಡೆದ ಅವ್ವ ಗೊಳರ ನೋಡ್ರಿ ನನ್ನ ಜೀವನ ಗಂಡ ಹೊಡೆದ ಅಕ್ಕ ಗೊಳರ ನೋಡ್ರಿ ನನ್ನ ಜೀವನ ಅದಕ್ಕ ಏನೈತ್ರಿಪ್ಪ ರಡ್ಡರ ಕುಲದಾಗ ಹುಟ್ಟಿ ಬಂದ ಹೇಮರೆಡ್ಡಿ ಮಲ್ಲಮ್ಮ ಅಲ್ಲಮ್ಮ ಅತ್ತಿ ನಾಗಮ್ಮ ಬಸಮ್ಮ ಕೂಡಿಕೊಂಡು ನೆಗ್ಯಾಣ್ಯಾರ ಏನು ಮಾಡ್ತಾರ ಏನ್ ಮಾಡ್ತಾರಿಪ್ಪ ದೇವರಂತ ಮಲ್ಲಮ್ಮನ ಸಂಸಾರವನ್ನ ನಿರ್ವಂಶ ಮಾಡಬೇಕಂತ ತಿಳ್ಕೊಂಡು ಆ ಹುಚ್ಚ ಬರಮರೆಡ್ಡಿಗೆ ನಿನ್ನ ಹೆಂಡತಿ ಇಂಥವನ ಜೋಡಿದಾಳ ಅಂತೇಳಿ ತಲೆ ತುಂಬಿಸಿದ್ರು ಸೋಳ ಹೊರ್ಲಿ ವರ್ಷರು ಹರಲಿ ಹೊರಿಸಿ ಹೌದ್ ಮಲ್ಲಮ್ಮನ ರುಂಡವನ್ನ ಕಡಿಯುವಂತ ಅವತಾರವನ್ನ ಏನು ಮಾಡಿದ್ರು ಆ ಬರಮರೆಡ್ಡಿಯ ತಲೆ ಒಳಗೆ ತುಂಬುತ್ತಾರ ಆವಾಗ ಬರಮರೆಡ್ಡಿ ಏನಂತಾನಪ್ಪ ಅಂತಂದ್ರ ಏನಂತಾನ್ರಿಪ್ಪ ಬರಮರೆಡ್ಡಿ ಹುಚ್ಚ ಇದ್ರು ಸಹಿತ ಹೆಂಡತಿ ಮ್ಯಾಲ ಬಹಳ ಪ್ರೇಮ ಮತ್ತು ಬಹಳ ಭಕ್ತಿ ಇದ್ದ ಭಕ್ತಿ ವಿಶ್ವಾಸ ಇಟ್ಟು ಆವಾಗ ಏನಾಗ್ತದ ಕೇಳಿದ್ರ ಹೌದ್ರಿಪ್ಪ ಹೇಮರೆಡ್ಡಿ ಮಲ್ಲಮ್ಮ ಆ ಹುಚ್ಚ ಗಂಡನ ಜೋಡಿ ಭಕ್ತಿ ನೋಡಿ ಕ್ಯಾರಿ ಹೌದ್ ಆವಾಗ ಒಂದು ಮಲ್ಲೈನಿ ವೇಷ ತೊಟ್ಟು ಬಂದ ನನ್ನಪ್ಪ ಪರಮಾತ್ಮ ಅಲ್ಲಿ ನಿಂತಿದ್ದ ಆವಾಗ ಏನ್ ಮಾಡ್ತಾರು ನಾಗಮ್ಮ ಬಸಮ್ಮ ಕೂಡ್ಕೊಂಡು ಬರಮರೆಡ್ಡಿಗೆ ಹೇಳ್ತಾರ ಏನಂತ ಏನ್ರಿಪ್ಪ ನೋಡು ನಿನ್ನ ಹೆಂಡತಿ ಯಾರ ಜೋಡಿ ಮಾತಾಡ್ಲಕ್ಕಂದಾಗ ಅವಾಗ ಇವೇನಂತಾನ ಬರಮರೆಡ್ಡಿ ನಿಜ ಅಂತ ತಿಳ್ಕೊಂಡು ಕೊಡ್ಲಿ ತಕ್ಕೊಂಡು ಹೋಗಿ ಕೆಬ್ಬಣ್ಣ ಕೊಡ್ಲಿ ತಕ್ಕೊಂಡು ತನ್ನ ಹೆಂಡತಿ ರುಂಡ ಕಡಿಬೇಕಂದ ಅವಾಗ ಏನಾಯ್ತ್ರಿಪ್ಪ ಏನು ಕೊಡ್ಲಿ ಮ್ಯಾಲ ಕೆತ್ತಿದ್ದ ಅವಾಗ ಏನಂತಾರೆ ಆ ಮ್ಯಾಲ ಕೆತ್ತಿದ ಕೊಡ್ಲಿ ತೆಲಗ ಬರಲಿಲ್ಲ ಅವಾಗ ಏನಾಯ್ತ್ರಿಪ್ಪ ಆವಾಗ ಮ್ಯಾಲ ಎತ್ತಿದ ಕೊಡ್ಲಿ ಅಲ್ಲೇ ನಿತ್ತು ಆವಾಗ ಬರಮರೆಡ್ಡಿ ಮ್ಯಾಲಕ್ ನೋಡ್ತಾನ ಕೆಬ್ಬಣ ಕೊಡ್ಲಿ ಹೋಗಿ ಬಂಗಾರದ ಕೊಡ್ಲಿ ಆಗಿತ್ತು ಅದ ಹ್ಯಾಂಗ್ ಕಡಿದೈತ್ರಿಪ್ಪ ಬಂಗಾರ ಮುರಿಕೊಂಡ್ ಬೀಳದೈತಿ ಅದ ಪತಿವ್ರತ ಪ್ರಭಾವಕ ಮೆಚ್ಚಿ ಮಲ್ಲಯ್ಯ ಹೊಲದ ಬಂದ ಹೌದು ಆ ಹುಚ್ಚ ಬರಮರೆಡ್ಡಿ ಕೂಡ ಸಂಸಾರ ಮಾಡುವಂತ ಮಲ್ಲಮ್ಮನಿಗೆ ಆಶೀರ್ವಾದ ಮಾಡಿದ ಹೌದ್ರಿಪ್ಪ ಅದಕ್ಕೆ ರೆಡ್ಡರ ಕುಲದೊಳಗೆ ಹುಟ್ಟಿ ಬಂದ ಈ ಸದ್ಯ ಆದ್ರೂ ಏನೈತ್ರಿಪ್ಪ ಭೂಮಿ ತಲೆ ಮ್ಯಾಲ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಮ್ಯಾಲ ಒಂದು ಹೇಮರೆಡ್ಡಿ ಮಲ್ಲಮ್ಮ ಹೆಂಗ ಹೆಸರು ಉಳಿಸಿಳು ಹೌದಿಲ್ಲ ಹೌದ್ರಿ ಸರ್ ಸತ್ತಿರ್ತಕ್ಕಂತ ಗಂಡನ ಒಳ್ಳೆ ಸತ್ಯವಾನ ಸಾವಿತ್ರಿ ಹೆಂಗ ಮರಳಿ ಪಡ್ಕೊಂಡ್ಳು ಮರಳಿ ಪಡೆದಾಳು ಹಂಗ ಹೌದ್ರಿ ಮಂಜು ಮಾಸ್ತರ ಎಲ್ಲಿ ಅಲ್ಲಿ ಗಾಡಿ ಹೋದಾರಿ ಸರ್ ಹೋದ ಹೆಣ್ಣು ಸತ್ತಾಗ ನಿನ್ನ ಹೆಂಡತಿ ಸತ್ತಾಗ ಹೌದು ಹೊಳ್ಳಿ ನಿನ್ನ ಹೆಂಡತಿನ ಯಾರನಾರ ನೀ ಹೊಳ್ಳಿ ಜೀವ ಪಡೆದೇನು ಹೇಳ ಮಾಸ್ತರ ಇವರೇ ಅನ್ಪಡ್ತಾರ ನಾವು ಬೇಕಾರ ಸತ್ತ ಗಂಡನ ಜೀವ ಪಡ್ಕೊಂಡಿವು ಹಂಗ ಹೆಂಡತಿನ ಜೀವ ಮಾಡಿಕೊಂಡು ಯಾರು ಬಂದಿದ್ರೆ ಮಾತ್ರ ಮುಂದಿನ ಪಾಳ್ಯಕ್ಕೆ ಹೇಳ ಸರ್ ನಿಮ್ ಪಾರ್ಟಿ ಹಿಂಗ್ ಮಾತಾಡಿ ನನ್ ಗಾಡಿಯಾಗ ಕರ್ಕೊಂಡ್ ಹೋಗ್ಕಲ್ಲ ಆಮೇಲೆ ಊರಿಗೆ ಹಾನ್ರಿ ಏನ್ ನಾ ಬರ್ತೇನಲ್ಲ ಆದ್ರ ಮುಡ್ಲಿಕ್ಕೆ ತಕ್ಕ ಪಟ್ ಮೇಮ್ಯಾಗ ಬಿಡಾಕಿರ ಹೌದು ಅದಕ್ಕೆ ಸತ್ತ ಗಂಡನ ಹೊಳಿ ಜೀವನ ಪಡೆದವ್ರು ನಮ್ಮವ್ರು ಇದೀವು ಸಾಕಿಟ್ಟ ಹಂಗ ಮುತ್ತೈದು ಹೆಣ್ಮಗಳ ಸತ್ರ ಹಾಕಿನ ಹೊಳ್ಳಿ ಗಂಡುಗಳು ಯಾರು ಜಾಕಿ ಮಾಡ್ಯಾರ ಮಾಸ್ತರ ಮುಂದಿನ ಪಾಳ್ಯಕ್ಕೆ ಹೇಳ ಹೌದೌದಾ ಹಡೆದು ತಾಯವ್ವ ಗೊಳರ ನೋಡ್ರಿ ನನ್ನ ಜೀವನ ಗಂಡ ಹಡೆದು ಅಕ್ಕ ಗೊಳರ ನೋಡ್ರಿ ನನ್ನ ಜೀವನ ನೋಡ್ರಿ ನನ್ನ ನಿವಾರಣ ನಗನೂರ ಊರಾಗ ಇರತ್ತೀನಿ ನಾನ ಭೂತಳ ಸಿದ್ದಾಗ ಮಾಡಿ ವಂದನ ಮೋತ ಮಾಡಿದ ಕವನ ಕಪ್ರತಿ ಅರ್ಜುನ ಮಾಡವ ಗಾಯನ ಕಣ್ಣ ಹೊಡೆದು ತಾಯವ್ವ ಗೊಳರ ನೋಡ್ರಿ ನನ್ನ ಜೀವನ ಗಂಡ ಹಡೆದು ಅಕ್ಕ ಗೊಳರ ನೋಡ್ರಿ ನನ್ನ ಜೀವನ ನನ್ನ ಜೀವನ ಹಡೆದು ಅಕ್ಕ ಗೊಳರ ನೋಡ್ರಿ ನನ್ನ ಜೀವನ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಈ ಭೂಮಿ ಮ್ಯಾಲ ಬಂದು ಬಂದು ಯಾಕಂತ ಕೇಳಿದ್ರ
ನಾವು ಮಾಡುವಂತ ಸಂಸಾರಕ್ಕ ಏನಾಗಿದ್ರಿಪ್ಪ ಮಹಾತ್ಮರು ಮಾಡುವಂತ ಸಂಸಾರಕ್ಕ ಬಹಳ ವ್ಯತ್ಯಾಸ ಅದ. ಎಲ್ಲಿ ಏನ್ರಿ ಯಾಕಂತ ಕೇಳಿದ್ರ ಹೌದು ಹೌದು ನಾವು ಮಾಡುವಂತ ಸಂಸಾರ ಹೆಂಗ, ಹಾ ಹಾ ಒಂದು ಹೊಂಡದೊಳಗ ಹಾ ನೀರಿರ್ತಾವ, ಹೌದ್ ನೀರಿನೊಳಗ ಎಮ್ಮಿ ಬಿಟ್ಟು ನಾವು ನೀರು ಕುಡಿಸ್ತೀವಿ. ಹಾ ಇದು ಹೌದಿಲ್ಲ? ಯಾರ್ ಸಂಸಾರ ಮಾಡೋದು ಇರ್ಲಿ, ಹೌದು ನಾವು ಏನಪ್ಪಾ ಅಂದ್ರೆ ಎಮ್ಮಿ ಹೌದು ಆ ಹೊಂಡಕ್ಕೆ ನೀರು ಕುಡಿಲಾಕ್ ಹೋಗ್ತದ. ಹೋಗ್ತದ್ರಿ ಸರ ಹೋಗಿ ಅದೇ ಹೊಂಡದೊಳಗ ನೀರು ಕುಡಿದ ಮೂತ್ರ ಹೊಯ್ದು ಹೆಂಡಿ ಹಾಕಿ ಹುಚ್ಚೆ ಹೊಯ್ದು ಮೊದಲ ಹೌದಿಲ್ಲ, ಹೌದ್ರಿಪ್ಪ ಏನ್ ಮಾಡ್ತೈತಿ ಎಲ್ಲಾ ರಾಡಿ ಹಿಡಿಸಿ ಹೊಳೆ ಮನಿಗೆ ಬರ್ತತಿ. ಇದು ಯಾವುದು? ಇದು ಎಮ್ಮಿ ಮಾಡುದು. ಮಂಜು ಮಾಸ್ತರ್ ನಾವು ನೀವು ಮಾಡುವಂತ ಸಂಸಾರ. ಹೌದ್ ಹೌದ್ರಿಪ್ಪ ಮಾತ್ಮರ್ ಮಾಡುದಂತಾದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ ಸರ ಒಂದು ಆಕಳ ಅಂತ ಸಂಸಾರ. ನೀರು ಕೊಡದ ಹಿಂದ ಸರ್ದಂತ ಅದೇ ಹೊಂಡದೊಳಗ ಆಕಳ ಬಿಟ್ರ ಹೋಗಿ ನೀರು ಕುಡ್ದ ಹಿಂಬರಿಕೆ ಹಿಂಬರಿಕಿನ ಏರಿ ಮನಿಗೆ ಹೋಗ್ತದೆ. ಇದು ಮಾತ್ಮರ್ ಮಾಡುವಂತ ಸಂಸಾರ. ಹೌದ್ರಿಪ್ಪ ಮಾತ್ಮರಿಗೆ ಮತ್ತು ಮಾನವರಿಗೆ ಬಹಳ ವ್ಯತ್ಯಾಸ ಅದ. ಹಡೆ ಹಡೆ ಹೌದಿಲ್ಲ? ಎಷ್ಟೋ ಮಂದಿ ಕಾಮುಕರ ಏನ್ ಮಾಡಿರಿಪ್ಪ ಅಕ್ಕ ಮಾದೇವಿ ಮ್ಯಾಲ ಎಷ್ಟೋ ಮಂದಿ ಮನಸ್ಸು ಮಾಡಿದ್ರು. ಆದ್ರೂ ಕೂಡ ಹೌದಿಲ್ಲ? ಹೌದ್ರಿಪ್ಪ ತನ್ನ ರೋಮವನ್ನೇ ತನ್ನ ಮೈ ತುಂಬ ಧರಿಸಿಕೊಂಡು ಅವತಾರವನ್ನು ತೊಟ್ಟು ಈ ಕರಿತಲಿ ಮಾನವನ ಗರ್ಭವನ್ನು ಮುರಿಗೋಸ್ಕರವಾಗಿ ತನ್ನ ಶರೀರ ತುಂಬ ರೋಮವನ್ನೇ ಬೆಳೆಸಿಕೊಂಡ್ಲು. ಹೌದು ಹೌದು ಅಕ್ಕ ಮಾದೇವಿ. ಹೌದಿಲ್ಲ? ಹೌದ್ರಿ ಸರ. ಅಂದಾಗ ಆ ತಾಯಿ ಹೆಸರಿಗೆ ಸದ್ಯ ಭೂಮಿ ಮ್ಯಾಲ ಉಳಿದದ. ಹೆಸರ ಉದದ್ರಿ ಸರ. ಹೌದಿಲ್ಲ? ಹೌದ್ರಿ. 7 ಕೊಳ್ಳದೊಳಗ ಹಾ ನಾನೇ ಅಂತ ಮೆರಿಯುವಂತ ಎಷ್ಟೋ ಮಂದಿ ಬಂಟರನ್ನ ಸೀರೆ ಉಡಿಸಿ ಕೊಡ ಹೊಳಿಸಿ ಕವಡಿ ಹಾಕಿ ತಕ್ಕತ್ತಯ್ಯ ಶುಕ್ರವಾರ ಮಂಗಳವಾರ ಪಡ್ಲಿ ಹೊತ್ತು ತಿರುಗುವಂತ ಅವತಾರ. ಹೌದು ಇದು ನನ್ನ ತಾಯಿ 7 ಕೊಳ್ಳದ ಎಲ್ಲ ಮುಂದೈತಿ. ಹೌದೌದು ಹಿರಿಗುಡದ ಎಲ್ಲಮ್ಮ. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕ ಮಾಸ್ತರ ತಾಯಿದು ಕಡಿಮೆ ಮಣ್ಣಾಕ್ ಹೋಗ್ಬೇಡ, ತಾಯಿ ಅವತಾರ ಬಹಳ ಹೆಚ್ಚಿಂದೈತಿ. ಐತ್ರಿಪ್ಪ. ಇನ್ನು ಬಹಳ ಮಾತಾಡಿದ ಇವು ಕೊಜ್ಜೆ ಆಗುದು ಬೇಡ. ಲಗ್ ಮಂಗಳಾರತಿ ಮಾಸ್ತರ್ ಇನ್ನು ಮುಂದಿನ ಪಾಳ್ಯಕ್ಕೆ ಬಂದ್ ಏನ್ ಮಾತಾಡ್ತೀವಿ ಮಾತಾಡು. ಹೌದು ಮಾತಾಡಿದ ತಕ್ಕ ನಿನಗೆ ನಾ ಉತ್ತರ ಕೊಡ್ತೀನಿ, ನನಗೆ ನೀವು ಉತ್ತರ ಕೊಡ್ತೀವಿ ಕೊಡು. ಮುಂದೆ ದೈವ ಏನ್ ಹೇಳ್ತೈತಿ ಅದರ ಪ್ರಕಾರ ಮುಂದೆ ಮಂಗಲಕ್ಕೆ ಬೇಕಾದ್ರೆ ಹಾಡಿಕೆ ಚಲೋ ಆಗಲಿ. ಆಯ್ತಾಯ್ತ್ರಲ್ಲ. 11 ಉದು ಕಡಿ ತೊಂಬರಿ ಇಲ್ಲಿಕ 5 ಉದು ಕಡಿ ತೊಂಬರಿ. ನಮ್ ಬಸ್ ಹೊಕ್ಕದ. ಯಾಕಂತಂದ್ರೆ ಯಾವ ನನ್ನಪ್ಪ ಭೂತಾಳ ಸಿದ್ದೇಶ್ವರನ ಒಂದು ಸೇವಾ, ಒಂದು ಭಕ್ತಿ ಮತ್ತು ಆ ಕೂಡಿರ್ತಕ್ಕಂಥ ಎಲ್ಲ ದೇವತೆಗಳು ಮತ್ತು ಆ ದೇವರ ಭಕ್ತಿಯನ್ನು ನೋಡಿ ಭಕ್ತಾದಿಗಳು, ನನ್ನ ಆತ್ಮೀಯ ಬಂಧುಗಳು, ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು, ತಾಯಿ ಬಳಗ ತಂದೆ ಬಳಗದವರು ಕೂಡಿಕೊಂಡು ಭಕ್ತಿ ಕಾಣಿಕೆ ಕೊಟ್ಟಾರ. ಅವ್ರು ಯಾರು ಅಂತಕ್ಕಂಥದ್ದು ಜರ ಹೇಳಿದ್ರೆ ಹೌದು. ಎಲ್ಲ ಒಮ್ಮೆ ಸಿಕ್ಕರ್ಸುನ್ರಿ, ಒಂದೊಂದೇ ಸಿಕ್ಕರ್ಸುನ್ರಿ. ಒಂದೊಂದು ಶಿಖರ್. ಹಾ ಆಯ್ತ್ರಿ. ನಿಮ್ ಹೆಸರು ಬರ್ಬೇಕರ್ಲ ಇದ್ರೊಳಗ. ಟನ್ ಗಂಟ್ಲೆ ರೊಕ್ಕ ಕೊಟ್ಟಾರಿ, ಕಿಲೋ ಗಂಟ್ಲೆ ಅಲ್ಲ.